ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆ 4 ಆಯ್ತು ಈಗ. ಸೊ ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೊರಡೋದು ಅಂತ ಹೇಳಿದರೆ ಗೋವಾಕ್ಕೆ ಹೋಗ್ತಿದ್ದಾರೆ ನಾನಿವತ್ತು. ಸೊ ಗೋವಾದಲ್ಲಿ IBW ಇವೆಂಟ್ ಉಂಟು, ಇಂಡಿಯಾ ಬೈಕ್ ವೀಕ್ ಅಂತ. ಸೊ ಅಲ್ಲಿ ತುಂಬ ಜನ ಬೈಕರ್ಸ್ ಬರ್ತಾರೆ ಆಲ್ ಓವರ್ ಇಂಡಿಯಾದಿಂದ. ಹಾಗೆ ಈ ಸತಿ ನಾವು ಸಹ ಹೋಗ್ತಿದ್ದಾವೆ, ಇಲ್ಲಿ ಮಂಗಳೂರಿಂದ ಹೋಗ್ತಿದ್ದಾವೆ. ಇವೆಂಟ್ ಇರೋದು 2nd ಮತ್ತು 3ಗೆ. ಸೊ ಇವತ್ತು ಫಸ್ಟ್. ಹಾಗೆ ಇವತ್ತು ಈಗ ಹೋಗಿ ಗೋವಾದಲ್ಲಿ ಸ್ಟೇ, ನಾಳೆ ಮತ್ತು ನಾಳ್ದು ಇವೆಂಟ್ಸ್, ಒಳ್ಳೆ ಗಮ್ಮತ್ತಿರ್ತದೆ. ಈಗ ಬೆಳಿಗ್ಗೆ 4 ಆಯಿತು. 5 ಗಂಟೆಗೆ ಮಂಗಳೂರಲ್ಲಿ ಮೀಟಪ್. ಮಿತ್ರರೆಲ್ಲ ದಾಟಿ ಎದುರು ಬಂದೆ. ನೋಡಿ ಫಾಗ್ ನೋಡಿ ಹೇಗುಂಟು ಅಂತ, ಎಂತ ಸಹ ಕಾಣುದಿಲ್ಲ. ಲಿಟ್ರಲಿ ಯೆಲ್ಲೋ ಕಲರ್ ಲೈಟ್ ಹಾಕಿ ಸಹ ಎಂತ ಕಾಣುವುದಿಲ್ಲ. ಇಲ್ಲಿ ಸ್ಪೀಡ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ ಎದುರಿನ ಲೈಟ್ ನೋಡಿ, ಕಾಣುವುದೇ ಇಲ್ಲ ಎಂತ ಬರ್ತಾ ಉಂಟು ಅಂತ. ನೋಡಿ ಇಲ್ಲೊಂದು ಟರ್ನ್ ಉಂಟು. ಈಗ ನನಗೆ ದಾರಿ ಗೊತ್ತಿದ್ದ ಕಾರಣ ಬಚ್ಚವು, ಇಲ್ಲ ಅಂತ ಹೇಳಿದರೆ ಕಷ್ಟ ಇರ್ತಿತ್ತು ಈ ಫಾಗಲ್ಲಿ ಹೋಗ್ಲಿಕ್ಕೆ. ಹೆವಿ ಫಾಗ್ ಉಂಟು. 1 hour later. ಓಕೆ, ಸೊ ಬಿಗ್ ವಿಂಗಲ್ಲಿದ್ದೇವೆ ಈಗ. ಹೋಂಡಾ ಮಂಗಳೂರು, ಇಲ್ಲಿ ರೈಡರ್ಸ್ ಬಂದರು, ಇಬ್ಬರು ಬಂದರು. ಗಿರೀಶ್ ಭಾಯ್ ಇದ್ದಾರೆ ಎದುರು, ಮತ್ತೆ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಎಲ್ಲರನ್ನು ಸಹ. ಬನ್ನಿ ಈಗ ಹೊರಡುವ. ಸೊ ಇಲ್ಲಿಗ ನೋಡ್ಬೋದು, ಒಂದು ರೋಡಲ್ಲಿ ಎಂಥದೋ ಹಾಕಿದ್ದಾರೆ. ಸೊ ಇದರಿಂದಾಗಿ ಒಳ್ಳೆ ಸ್ಕಿಡ್ ಆಗ್ತಾ ಉಂಟು ಟಯರ್, ಒಳ್ಳೆ ಪಂಚರ್ ಆದಾಗೆ ಹೀಗೆ ಹೋಗ್ತಾ ಉಂಟು ಗಾಡಿ. ಸ್ಪೀಡ್ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ನೋಡಿ 60 ಹೋಗ್ಲೊಮ್ಮೆ ಹೀಗೆ ಆಗ್ತದೆ, ಎಂತ ಗೊತ್ತಿಲ್ಲ. ಸಾಧಾರಣ ಸುರತ್ಕಲ್ಲಿಂದ ಸರಿಯಾಗಿದೆ, ಮಿಡ್ಕಲ್ಲಿಂದ ಚೂರು ಸೆಕ್ಷನ್ ಉಂಟು, ಮತ್ತೆ ವಾಪಸ್ ಕ್ಲೀನ್ ಆಗ್ತದೆ. ನೋಡಿ ಈಗ ಸರಿ ಆಯಿತು, ಈಗ ಕರೆಕ್ಟ್ ಆಯಿತು. ಇನ್ನೊಂದು ಚೂರು ಎದುರೋಗ ವಾಪಸ್ ಸಿಗ್ತದೆ ನೋಡಿ. ಅದು ಎಕ್ಸಾಕ್ಟ್ಲಿ ಎಂತ ಅಂತಲೇ ಗೊತ್ತಿಲ್ಲ, ಬಟ್ ಎಂತ ಸಹ ಕಾನ್ಫಿಡೆನ್ಸ್ ಇಲ್ಲ. ಒಳ್ಳೆ ಇದು ಸ್ಕಿಡ್ ಆಗ್ತದೆ ಅದರ ಮೇಲೆ ಹೋಗುವಾಗ. ಪಡುಬಿದ್ರಲ್ಲಿದ್ದೇವೆ, ಪಡುಬಿದ್ರಲ್ಲಿ ಹೆಜೆ ಮಾಡಿ. ಸೊ ಇದನ್ನು ನೋಡ್ಬೋದು, ಎದುರೊಂದು ಸ್ಕ್ಯಾಮ್ ಸೆಂಟರ್ ಉಂಟು ನಮ್ಮ ಎದುರು. ಒಟ್ಟರೆ ಸ್ಕ್ಯಾಮ್ ಮಾಡ್ತಾರೆ ಇಲ್ಲಿ ಜನರನ್ನು. ಅಲ್ಲಿ ಸುರತ್ಕಲ್ನ ಟೋಲ್ ತೆಗೆದು ಇಲ್ಲಿಗೆ ಹಾಕಿದ್ದಾರೆ. ವರ್ಲ್ಡ್ಸ್ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ ಹೇಳ್ಬೋದು ಇದನ್ನು. ನಾವು ಕಾರ್ನ ಲೈನಲ್ಲಿ ಒಂದೇವಲ್ಲ. ಅವ್ರನ್ನ ಫಾಲೋ ಮಾಡಿಕೊಂಡು ಬಂದದ್ದು. ಬೈಕ್ ಲೈನಲ್ಲಿ ಬರಬೇಕಿತ್ತು, ನಾವು ಕಾರ್ ಲೈನಲ್ಲಿ ಬಂದೆವು. ಓಕೆ, 6:20 ಆಯಿತು. ಅಲ್ಲಿ ಉಡುಪಿ ಎಲ್ಲ ಕಳೆದು ಈಗ ಬ್ರಹ್ಮ ಅವರೆಲ್ಲ ಕಳೆದು ಎದುರು ಹೋಗ್ತಿದ್ದೇವೆ. ಇನ್ನು ಸನ್ರೈಸ್ ಆಗಲಿಲ್ಲ. ಸೊ ಈಗ ನೆಕ್ಸ್ಟ್ ಇಲ್ಲಿ ಕೋಟದಲ್ಲಿ ಬ್ರೇಕ್ಫಾಸ್ಟಿಗೆ ನಿಲ್ಲಿಸ್ತವೆ. ಹೋಟೆಲ್ ಲತಾ ಅಂತ ಉಂಟಂತೆ, ಇಲ್ಲಿ ಭಾರಿ ಫೇಮಸ್ ಅಂತ ಹೇಳಿದ್ರಪ್ಪ ಗಿರೀಶ್ ಭಾಯ್. ನೋಡಿ ಇವತ್ತಿನ ಲೈನಪ್ ನೋಡಿ, 5 ಗಾಡಿ, ಒಂದು 100 ಮೇಂಟೈನ್ ಮಾಡ್ತಿದ್ದಾರೆ ಸ್ಪೀಡ್. ಒಳ್ಳೆ ಕಿಲೋಮೀಟ್ರ್, ಒಳ್ಳೆ ಮೈಲ್ ಮುಂಚೆಂಗೆ ಆಗ್ತಾ ಉಂಟು. ಸೊ ಇಲ್ಲಿ ಕೋಟೆ ಮುಟ್ಟಿದ್ದೇವೆ, ಇದೆ ಹೋಟೆಲ್ ಲತಾ ಅಂತ ಹೇಳಿದ್ದು. ನೋಡ ಹೇಗುಂಟು ಅಂತ ಫುಡ್. A few moments later. ಸುಮಾರು ಜನ ರೈಡರ್ಸ್ ಸಿಗ್ತಿದ್ದಾರೆ, IBWಗೆ ಹೋಗುವವರೆಲ್ಲ ಮೋಸ್ಟ್ಲಿ. ಸೊ ಫೈನಲಿ ಮರವಂತೆ ರೀಚ್ ಆದೆವು. ನೋಡ್ಬೋದು, ಆಲ್ರೆಡಿ ಸುಮಾರು ಸತಿ ನೋಡಿರ್ತೀರಾ, ಬಟ್ ಇದನ್ನು ಮ್ಯಾಂಡೇಟ್ರಿ ಸ್ಟಾಪ್ ಹೋಗುವಾಗ ನಿಲ್ಲಿಸಲೇಬೇಕಾಗ್ತದೆ ಇಲ್ಲಿ. ಅಂತ ಹೇಳ ಅದೊಂದು ಪಿಟ್ ಸ್ಟಾಪ್ ಅಂತ ಹೇಳ್ತಾರಲ್ಲ, ಅದೊಂದು ಇಲ್ಲಿ ಕೊಡಲೇಬೇಕು. ನೋಡುವ, ಇಲ್ಲೊಂದು ನಿಲ್ಲಿಸ್ಬೇಕೀಗ. ಎಂತ ಸ್ಟ್ರೆಚ್ಚಾ! 123 ಟಾಪ್ ಸ್ಪೀಡ್ ಎಕ್ಸ್ಪಲ್ಸ್ ಇದು. 123 ಫುಲ್ ವಿಂಡಿಸಿಯನ್. ಓಕೆ, ಮರವಂತೆ ಬೀಚಲ್ಲಿದ್ದೇವೆ. ಇಲ್ಲಿ ಬೈಕ್ಸ್ ನೋಡಿ,
ಅಲ್ಲಿ ಸುಮಾರು ಜನ ಇದ್ದಾರೆ ಬೈಕರ್ಸ್, ಎಲ್ಲ ಹೋಗ್ತಾ ಇದ್ದಾರೆ ಗೋವಾಕ್ಕೆ, ಬೇರೆ ಬೇರೆ ಟೀಮ್ನವರು. ಈಗ ಒಂದು 4-5 ಜನ ಹೋದರು. ಮಂಗಳೂರಿಂದ ಸುಮಾರು ಜನ ಇದ್ದಾರೆ ಈ ಸತಿ. ಎಸ್, ನಮ್ಮ ಒಂದು ಆ್ಯಸ್ ಯೂಶ್ವಲ್ ಪಿಟ್ ಸ್ಟಾಪ್. ಸಚಿನ್ ಅಣ್ಣ ಹಾಯ್, ನಮಸ್ತೆ. ಗೊತ್ತಾಯ್ತಾ? ಯಾನು ಕೀರ್ತನ್ ಯಾನು ಸುರು ಫಸ್ಟ್ ಟೈಮ್ ಮೀಟಪ್. ಹಾಂ ಅಂಚ ಯಾನೇ ಹಾಂ, ನಾನು ಗಿರೀಶ್ ಅಣ್ಣ ಒಟ್ಟಿಗೆ ಬರ್ತೀನಿ. ಹಾಂ ಸರಿ. ಹಾಂ ಥ್ಯಾಂಕ್ ಯು. ಇರ್ನಾ ಬೈಕ್ ಕಾರ್ ಈ ಸತಿ. ಹಾಂ ಸರಿ, ಅಲ್ತಿಕಾ ಗೋಡ್. ಸೊ ನೋಡ್ಬೋದು ಸುಮಾರು ಜನ ಬರ್ತಿದ್ದಾರೆ. ನಮ್ಮ ಸಚಿನ್ ಅಣ್ಣ ಎಲ್ಲ ಇದ್ದಾರೆ. ಈಗ ಮರವಂತೆಯಿಂದ ಹೊರಟೆವು. ಸೊ ಮರವಂತೆಯಲ್ಲಿ ಫೇಮಸ್ ಅಂತ ಹೇಳಿದ್ರೆ, ಒಂದು ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಫುಲ್ ಬೀಚ್, ರೈಟಲ್ಲಿ ಫುಲ್ ಇದು ರಿವರ್. ಆಲ್ರೆಡಿ ಸುಮಾರು ವೀಡಿಯೋಲ್ಲಿ ನೋಡಿರ್ತೇವೆ ಇದನ್ನು, ಬಟ್ ಸ್ಟಿಲ್ ತೋರಿಸ್ತಿದ್ದಾರೆ. ನನ್ನ ಬೈಕಿಗೆ ಇಲ್ಲಿ 10,000 ಕ್ರಾಸ್ ಆಯಿತು. ಆ್ಯಕ್ಚುಲಿ ಇದನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಹಾಕಿದ್ದೆ, ಬಟ್ ಈ ರೋಡ್ನ ಇದು ಹೋಗುವಾಗ ಗೊತ್ತಾಗಲಿಲ್ಲ. ಸೊ 10,001 ಆಯ್ತು ಈಗ ನೋಡಿ ಬಿಡಿ. ಹಾಗೆ ಒಂದು ಮೈಲ್ಸ್ಟೋನ್ ಗಾಡಿದು 10,000 ಮೈಲ್ಸ್ಟೋನ್ ಆಯಿತು. ಏಯ್ ನಮ್ಮ ಮಧುದು ಇವತ್ತು 20,000 ಮುಟ್ತದೆ, ನಂದು ಇವತ್ತು 10,000 ಮುಟ್ಟಿದ್ದು. ಒಳ್ಳೆ ಪೇಸ್ ಮೇಂಟೈನ್ ಮಾಡ್ತಿದ್ದೇವೆ. ಗಾಡಿ ಸಹ ಹಾಗೇ ಪೆಟ್ರೋಲ್ ಕುಡಿತಾ ಉಂಟು. ಒಂದು 35 ಕೊಟ್ಟಿರ್ಬೋದು ನಂದಷ್ಟೇ ಮೈಲೇಜ್. ಈಗ ಮುರುಡೇಶ್ವರ ಬಂದವು. ಈಗ ಗಂಟೆ 8:30 ಆದದಷ್ಟೇ. ಸೊ ಒಳ್ಳೆ ಪೇಸ್ ಮೇಂಟೈನ್ ಮಾಡಿದ್ದೇವೆ. ಈಗ ನಾನು ಕಂಟಿನ್ಯೂಸ್ ಒಂದು 110, 115 ಅದೇ ರೇಂಜಲ್ಲಿ ಹೋಗ್ತಾ ಇದ್ದೆ. ಈಗ ಟಾಪ್ ಸ್ಪೀಡ್ Xpulse ಇದು. ಮೆಲ್ಲ 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 ದನ. ಈ ರೋಡಲ್ಲಿ ಸ್ಪೀಡ್ ಹೋಗೋದಕ್ಕಿಂತ ಹೆದರಿಕೆ ದನಗಳದ್ದೇ. ನೋಡಿ ಹೇಗೆ ಬರ್ತವೆ ನೋಡಿ, ಯಾರಿಗೂ ಆಚೀಚೆ ನೋಡದೆ ಸೀದಾ ಪಾಸ್ ಆಗ್ತದೆ. ಅದು ನಾವೇ ಜಾಗ್ರತೆಯಲ್ಲಿ ಹೋಗ್ಬೇಕು. ಹೊನ್ನಾವರ ರೀಚ್ ಆದವು. ಹೊನ್ನಾವರ ಬ್ರಿಡ್ಜ್ ನೋಡಿ. ಇಲ್ಲಿ ಆ್ಯಕ್ಚುಲಿ ಬೋಟಿಂಗ್ ಎಲ್ಲ ಉಂಟು, ಬ್ಯಾಕ್ ವಾಟರ್ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಇದು. ಓಕೆ, ಸೊ ಎದುರು ನೋಡ್ಬೋದು ಎಲ್ಲ ಸೂಪರ್ ಬೈಕ್ಸ್. ಒಂದು ಗೋಲ್ಡ್ ವಿಂಗ್, ಹ್ಯಾಬುಸಾ ಮತ್ತು ZX14R ಎಲ್ಲ IBWಗೆ ಹೋಗುವರು ಪಕ್ಕ. ನಮ್ಮ ಟಾಪ್ ಸ್ಪೀಡ್ ಅವರು ಫಸ್ಟ್ ಗೇರಲ್ಲಿ ಮುಟ್ಟಿದ್ದಾರೆ. ಅದು ಸಹ ನಮ್ಮ 110th ಟೈಮಲ್ಲಿ. ಅವರಿಗೆ ಇರುವುದಾಗ ಕಂಡಿರ್ಬೋದಲ್ಲ ನಾವು. मुझे ऐसा लग रहा है जैसे 2 चूहे मेरे कान में चू चू कर रहे हैं. Yes bro, we did it. That proud moment when you overtake a super bike. ಲೆಫ್ಟಿಗೆ ಕಾರವಾರ ಬೀಚ್ ನೋಡಿ ಹೇಗುಂಟು ಅಂತ. ಆಲ್ರೆಡಿ ಗೋವಾ ವೈಬ್ಸ್ ಬರಲಿಕ್ಕೆ ಶುರುವಾಯಿತು. ಈಗ ಕೆಲವೇ ಕಿಲೋಮೀಟರ್ಸ್ಗಳಲ್ಲಿ ನಮಗೀಗ ಬಾರ್ಡ್ರ್ ಸಿಗ್ತದೆ, ಕರ್ನಾಟಕ ಗೋವಾ ಬಾರ್ಡರ್. ಓಕೆ, ವ್ಯೂ ಪಾಯಿಂಟ್. ಸೊ ಕಾರವಾರಲ್ಲಿದ್ದಾವೆ, ಕಾರವಾರ. ವಾ,
ಸೂಪರ್ ಸೂಪರ್. ಸೊ ಅಲ್ಲಿ ನೋಡ್ಬೋದು ಐಲ್ಯಾಂಡ್ಸ್ ಎಲ್ಲ ಉಂಟು, ಸುಮಾರು ಐಲ್ಯಾಂಡ್ಸ್ ಉಂಟು. ಸೊ ನಾವು ಆ ಡೈರೆಕ್ಷನಿಂದ ಬಂದದೀಗ. ಸೊ ನಮ್ಮ ಬೈಕ್ಸ್ ಸೊ ಇಲ್ಲಿಂದೆಲ್ಲ ಚೂರು ಮುಂದೆ ಬರುವಾಗ ನೋಡಿ ಒಂದು ಬ್ರಿಡ್ಜ್ ಸಿಗ್ತದೆ, ಕಾಳಿ ರಿವರ್ ಇದು ಉಂಟು. ಸೊ ಇಲ್ಲಿ ನನ್ನ ಲೆಫ್ಟಿಗೆ ನೋಡಿದರೆ ಅದೇ ರಿವರ್ ಹೋಗಿ ಬೀಚಿಗೆ ಜಾಯ್ನ್ ಆಗೋದು. ಓಹ್, ಇಲ್ಲಿ ಮೇಲೊಂದು ಮನೆ ನೋಡಿ, ಅಂತೆ ಮನೆ ಎಂತ ರೆಸಾರ್ಟ್ ರೆಸಾರ್ಟ್ ಆಗ್ಬೋದು. ಯಾವ ಸ್ಟೀಪಲ್ಲಿ ಹೀಗೆ ಕುತ್ತ ಇದುಂಟು ಇಲ್ಲಿ, ಅಲ್ಲಿ ರೆಸಾರ್ಟ್ ಕಟ್ಟಿದ್ದಾರೆ. ನೈಸ್. M80 ನೋಡಿ, M80 ನೈಸ್. ಫುಲ್ಲಿ ಲೋಡೆಡ್ ಗಾಡಿ. ಈಗ ಪೆಟ್ರೋಲ್ ಒಂದು ಆಲ್ಮೋಸ್ಟ್ ಎಂಡ್ ಆಗ್ತಾ ಬಂತು. ಒಂದು ಹುಟ್ಟಿಂಟಿನ್ನು ಒಂದು 35 ಮೈಲೇಜ್ ಕೊಟ್ಟಿರ್ಬೋದು ಅಷ್ಟೇ ಗಾಡಿ. ಯಾಕಂದ್ರೆ ಅಷ್ಟು ಸ್ಪೀಡ್ ಬಂದಿದೆ, ನಾವು ಎಕ್ಸ್ಪೆಕ್ಟೆಡ್ ಮೈಲೇಜ್ ಡ್ರಾಪ್. ಓಕೆ, ಸೊ ಬಾರ್ಡರ್ ಬಂದೆವು. ಗೋವಾ ಕರ್ನಾಟಕ ಬಾರ್ಡರ್. ಥ್ಯಾಂಕ್ ಯು ಫಾರ್ ಯುವರ್ ವಿಸಿಟ್, ಪ್ಲೀಸ್ ವಿಸಿಟ್ ಅಗೈನ್. ಗೋವಾ. ಸೊ ಇನ್ನೀಗ ಸಿಂಗಲ್ ಲೈನ್ ರೋಡ್ ಸ್ಟಾರ್ಟ್ ಆಗ್ತದೆ, ಡಬಲ್ ಲೈನ್ ಇತ್ತು ಇಷ್ಟವರೆಗೆ. ಸೊ ಹೆವಿ ಚೆಕ್ಕಿಂಗ್ ಆಗ್ತದೆ ಇಲ್ಲಿ, ನೀವು ಕಾರಲ್ಲಿ ಬರೋದಾದರೆ. ಫುಲ್ ಅಡಿ ಮೇಲೆ ಮಾಡಿಯೇ ಕಳಿಸೋದು ಇಲ್ಲಿಂದ. ಸೊ ಅಫಿಷಿಯಲಿ ವಿ ಆರ್ ಇನ್ ಗೋವಾ ನೌ. ಎಸ್, ಇದು ನೋಡಿ ಗೋವಾದು ಫಸ್ಟ್ ಬೀಚ್ ಕಾಣ್ತಿರೋದು ಈಗ. ಬ್ಯೂಟಿಫುಲ್ ಉಂಟು. ಇವರು ಮಂಗಳೂರಿನವರು ಇವರು. ಓಕೆ, ಫುಲ್ ಮರದ ಕ್ಯಾನೋಪಿ. ಸೊ ಇಷ್ಟವರೆಗೆ ಫುಲ್ ಬಿಸಿಲಿತ್ತು, ಈಗ ನೋಡಿ ಫುಲ್ ಮರ ಬಂದಿದೆ. ನೋಡ ಎಷ್ಟು ಕಿಲೋಮೀಟ್ರಿಗೆ ಉಂಟು ಅಂತ ಇದು. ಬೈಯಲ್ಲಿ ಒಂದು ಲಾರಿ ಆಗ್ತಾ ಉಂಟು, ಇಡೀ ಉದುರಿಸಿಕೊಂಡು ಹೋಗ್ತಾ ಉಂಟು ನೋಡಿ. ಅಲ್ಲಿ ಡೆಸ್ಟಿನೇಷನ್ ಮುಟ್ಟುವಾಗ ಎಲ್ಲ ಹುಲ್ಲು ಖಾಲಿಯಾಗಿರ್ತದ ಅಂತ. ಎಂತ ಮಾರ ಇದು. ಅದು ಅವ ಮುಟ್ಟುವಾಗಲ್ಲಿ ಅರ್ಧ ಖಾಲಿಯಾಗಿರ್ತದೆ ಅದನ್ನ. ತುಂಬ ಕಂಜೆಸ್ಟೆಡ್ ಇಲ್ಲ ರೋಡ್ ನೋಡಿ, ಹೀಗೆ ಸುತ್ತೊಡೆದು ಹೋಗ್ತಾ ಉಂಟು. ಎಲ್ಲ ಒಂದು ಯೂಟರ್ನ್ ಹಾಕಿದಾಗೆ. ಹೌದು, ಅಲ್ಲಿಂದಲ್ಲ ಸ್ಟ್ರೈಟ್ ತೆಗಿಬೋದಿತ್ತಲ್ಲ, ಸುಮ್ಮನೆ ಹೀಗೆ ಟರ್ನ್ ತಗೊಂಡೋದು. ಅದು ರೈಲ್ವೆ ಟ್ರ್ಯಾಕ್ ಉಂಟಲ್ಲ ಹಾಗೆ. ನೋಡ್ಬೋದು ಗೋವಾ ಸಮ್ಮ ಟೌನ್ ಇದು, ಯಾವುದು ಹೆಸರು ಗೊತ್ತಿಲ್ಲ. ಹೇಗೆ ಟ್ರಾಫಿಕ್ ಇರ್ತದೆ ನೋಡಿ. ಕೋರ್ಟು, ಮರ್ಗೋ ಕೋರ್ಟು ನೋಡಿ. ಬಿಲ್ಡಿಂಗ್ಸ್ ಎಲ್ಲ ನೋಡಿ ಹೇಗುಂಟು ಅಂತ. ಫುಲ್ ಆರ್ಕಿಟೆಕ್ಚರ್ ಎಲ್ಲ ಫುಲ್ ಕಂಪ್ಲೀಟ್ ಡಿಫ್ರೆಂಟ್. ಸಿಂಗಲ್ ಲೈನ್ ರೋಡ್ಸ್. ಇಲ್ಲೊಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. ಬಟ್ ಈ ರೋಡ್ ತುಂಬ ಕಂಜೆಸ್ಟೆಡ್ ಉಂಟು, ಸೊ ಅದಕ್ಕೆ ಇರ್ಬೋದು ಹೊಸ ಬ್ರಿಡ್ಜ್ ಮಾಡ್ತಿದ್ದಾರೆ. ತುಂಬ ದೊಡ್ಡದುಂಟು, ಫುಲ್ ಹ್ಯಾಂಗಿಂಗ್ ಬ್ರಿಡ್ಜ್ ಟೈಪಲ್ಲಿ ಉಂಟು ನೋಡಿ. ಬ್ಯೂಟಿಫುಲ್. ಇದನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಎಷ್ಟು ಇಂಜಿನಿಯರಿಂಗ್ ಡಿಸೈನ್ ಬೇಕು ನೋಡಿ. ಯಾಕಂದೇಳಿದ್ರೆ ಎಲ್ಲ ಬ್ರಿಡ್ಜಿನ ಇಡೀ ವೆಯ್ಟ್ ಎಲ್ಲ ರೋಪಲ್ಲಿರೋದು ನೋಡಿ. ಬ್ರಿಡ್ಜ್ ಎಷ್ಟು ದೊಡ್ಡದುಂಟು ನೋಡಿ ಮೇಲಿಂದ. ಇಷ್ಟು ಡಬಲ್ ಲೈನ್ ಪ್ಲಸ್ ಅಂದರೆ 4 ಲೈನ್ ಬ್ರಿಡ್ಜ್ ಇದು. ಸಿವಿಲ್ ಇಂಜಿನಿಯರ್ಸ್ ಗ್ರೇಟ್. ಎಲ್ಲರೂ ಚೂರು ಡಿಸೈನ್ ಹೆಚ್ಚು ಕಮ್ಮಿ ಆದರೆ ಬ್ರಿಡ್ಜ್ ಪುಸ್ತಕ ಬೀಳ್ತದೆ. ಸೊ ಇಟ್ ಹ್ಯಾಸ್ ಟು ಬಿ ಪರ್ಫೆಕ್ಟ್ ಡಿಸೈನ್.
ಇದು ನಮ್ಮ ಫೇಮಸ್ ಬ್ರಿಡ್ಜ್ ಗೋವಾದು. ಇಲ್ಲಿ ಮೇಲೆ ಟೂ ವೀಲರ್ಸ್ ಹೋಗ್ಲಿಕ್ಕಿಲ್ವಾ, ಹೋದರೆ ನೆಕ್ಸ್ಟ್ ಎಂಡ್ ಆಗುವಲ್ಲಿ ಕಾದುಕೊಂಡಿರ್ತಾರೆ ಫೈನ್ ಹಾಕ್ಲಿಕ್ಕೆ. ಇಂಡಿಯಾ ದೊಡ್ಡ ಫ್ಲಾಗ್ ನೋಡಿ. ಓಕೆ, ಫುಲ್ ಚೇಂಜ್ ಆಯ್ತು. ಈಗ ನಾವು ರೂಮ್ ಮುಟ್ಟಿದ್ದೇವೆ. ಈಗ ಇಲ್ಲೇ ಲೋಕಲ್ ಗೋವಾ ತಿರುಗ್ಲಿಕ್ಕೆ ಹೋಗ್ತಿದ್ದೇವೆ. ರೈಡಿಂಗ್ ಗೇರ್ಸ್ ಎಲ್ಲ ರೂಮಲ್ಲಿ ಇಟ್ಟೆವು. ರೂಮ್ ಮತ್ತೆ ತೋರಿಸ್ತಾನೆ. ಫಸ್ಟಿಗೆ ಈಗೊಂದು ಊಟ ಮಾಡಬೇಕು. ಊಟಕ್ಕೆ ಹೊರಗೆ ಹೋಗಿ ಅಲ್ಲಿಂದ ಮತ್ತೆ ಸ್ವಲ್ಪ ಇಲ್ಲಿ ಗೋವಾ ಸುತ್ತಿ ಮತ್ತೆ ವಾಪಸ್ ಬರ್ತೇವೆ. ಇವತ್ತಿಗೆ ಪ್ಲ್ಯಾನ್.